ನಿಮ್ ಹೊಟ್ಟೆ ಏನಾದ್ರು ಟ್ರಾನ್ಸ್ಪರೆಂಟ್ ಆಗಿದ್ದಿದ್ರೆ ಹೇಗಿರ್ತಿದ್ ಗೊತ್ತಾ? ನೋಡಿ ಇಲ್ಲಿ ಜನ ದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟಿನಲ್ಲಿ ಕಾಫಿ ಟೀ ಅದ್ರ ಜೊತೆಗೆ ರಸ್ಕು ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ತಿನ್ಬೇಕು ಅಂತ ಈ 2 ಮಿನಿಟ್ಸ್ ಮ್ಯಾಗಿ, ಇನ್ಸ್ಟೆಂಟ್ ಮ್ಯಾಗಿ, ಇನ್ನೊಂದು ಮಧ್ಯಾಹ್ನ 11 o'clock ಅಂತ ಏನೋ ಸ್ನ್ಯಾಕ್, ಈ ಬ್ರೆಡ್ ಜಾಮು ಇದು ಹೋಗುತ್ತೆ. ಸಂಜೆ ಆದ್ರೆ ಬಾಳೆಕಾಯಿ ಬಜ್ಜಿ, ವಡೆ, ಮೆಣಸಿನ್ಕಾಯಿ ಬಜ್ಜಿ, ಸಮೋಸ, ವಡೆಗಳು ಎಲ್ಲ ತಿಂತಾರೆ. ಇನ್ನು ತಿಂದ್ಮೇಲೆ ಕೇಳ್ಬೇಕಾ ಬ್ಲೋಟಿಂಗ್ ಸ್ಟಾರ್ಟ್ ಆಗತ್ತೆ. ಆ ಬ್ಲೋಟಿಂಗ್ ನ ಕಿಲ್ ಮಾಡಕ್ಕೆ ಈ ಕಾರ್ಬೊನೇಟೆಡ್ ಡ್ರಿಂಕ್ಸ್. ಇನ್ನಿದಾದ್ಮೇಲೆ ರಾತ್ರಿ ಆಗತ್ತೆ. ರಾತ್ರಿ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಕ್ರೇವಿಂಗು. ಚಿಪ್ಸ್ ಇರುತ್ತೆ ಇಲ್ಲಿ ನೋಡಿ, ಇದ್ರ ಜೊತೆಗೆ ಚಾಕ್ಲೇಟ್ ತಿನ್ಕೊಂಡು ಆರಾಮಾಗಿ ಟಿವಿ ರಿಮೋಟ್ ಕೈಲಿ ಇಟ್ಕೊಂಡು ಸೋಫಾ ಮೇಲೆ ಮಲಗಿರ್ತೀರಾ. ಬೆಳಗ್ಗೆ ಎದ್ದ ತಕ್ಷಣ ವಾಶ್ರೂಮ್ಗೆ ಹೋಗ್ತೀರಾ, ಅಲ್ಲಿ ಕಾನ್ಸ್ಟಿಪೇಷನ್ ಆಗುತ್ತೆ. ಕಾನ್ಸ್ಟಿಪೇಷನ್ ಆದಾಗ ಪೈಲ್ಸ್ ಆಗತ್ತೆ, ಫಿಷರ್ ಆಗತ್ತೆ, ಆಪ್ಸಸ್ ಆಗತ್ತೆ, ಫಿಸ್ಚುಲ್ ಆಗತ್ತೆ. ಇನ್ನೊಬ್ಬ ಪುಣ್ಯಾತ್ಮ ಬೆಳಗ್ಗೆ ಎದ್ದ ತಕ್ಷಣ ಆರಾಮಾಗಿ 1 ಲೀಟರ್ ನೀರು ಕುಡಿತಾನೆ. ಅದಾದ್ಮೇಲೆ ಅವನು ತಿನ್ನೋದೇನು ನೋಡಿ, ಸ್ಪ್ರೌಟ್ಸ್ ತಿಂತಾನೆ. ಅದಾದ್ಮೇಲೆ ಪಪ್ಪಾಯ, ಅದಾದ್ಮೇಲೆ ಕ್ಯಾರೆಟ್ ಜೊತೆಗೆ ಆರೆಂಜು, ಈ ಆರೆಂಜ್ ಜೊತೆ ಆದ್ಮೇಲೆ ಆಪಲ್, ಅದಾದ್ಮೇಲೆ ನೋಡಿ ಬ್ರೊಕೋಲಿ, ಅದಾದ್ಮೇಲೆ ನೋಡಿ ಅವಕೋಡ, ಅದಾದ್ಮೇಲೆ ಕೆಂಪುಗಿರೋ ಪೊಮೊಗ್ರಾನೆಟ್. ಈ ಹೊಟ್ಟೆ ನೋಡಿ. ನಿಮ್ಮ ಹೊಟ್ಟೆ ಈ ರೀತಿ ಇದ್ರೆ ಆರೋಗ್ಯವಾಗಿರಿ. ನನಗೂ ನಿಮಗೂ ಸಂಬಂಧನೇ ಇರಲ್ಲ. ಈ ರೀತಿ ಹೊಟ್ಟೆನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಆರೋಗ್ಯವಾಗಿರಿ. ನಿಮ್ಮ ಹೊಟ್ಟೆ ಈ ರೀತಿ ಇದ್ರೆ ನನ್ನ ಅಪಾಯಿಂಟ್ಮೆಂಟ್ ತಗೊಳ್ಳಿ. ನಾನು ಆಪರೇಷನ್ ಥಿಯೇಟರ್ ಅಲ್ಲಿ ಕಾಯ್ತಾ ಇರ್ತೀನಿ. ನಾನು ನಿಮ್ಮ ಡಾಕ್ಟರ್ ಪರಮೇಶ್ವರ CM, ಗಟ್ ಸ್ಪೆಷಲಿಸ್ಟ್ ಮತ್ತು ಆಯಿಲ್ ಸ್ಪೆಷಲಿಸ್ಟ್.